ಎಲ್ಲಿ ಸಿಗ್ತದೆ ನಿಮಗೆ ಅಂದರೆ ಈ ದೇವಸ್ಥಾನಕ್ಕಿಂತ ನಿಮ್ಮ ಮನೇಲೇ ಸಿಗಬೇಕು. ಮನೆಯಲ್ಲೇ ನಿಮಗೆ ಆ ನೆಮ್ಮದಿ ಸಮಾಧಾನ ಅನ್ನುವಂಥದ್ದಿದ್ದರೆ ಏನೋ ಜಗತ್ತಿನಲ್ಲಿ ಬೇಕಾಗದೇ ಇರೋದಿಲ್ಲ. ನಿಮ್ಗೆ ಯಾವಾಗ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ, ಸಮಾಜದಲ್ಲಿ ನೆಮ್ಮದಿ ಸಿಗೋದಿಲ್ಲ, ಆವಾಗ ಏನು ಮಾಡ್ತೀವಿ ನಾವು ಅಂದರೆ ದೇವಸ್ಥಾನವೋ ಮತ್ತೊಂದು ಹುಡುಕೊಂಡು ಹೋಗೋದಕ್ಕೆ ಸಾಧ್ಯ ಆಗುವಂಥದ್ದು. ಆದರೆ ಮನೆ ಯಾವತ್ತೂ ಕೂಡ ಅದು ನೆಮ್ಮದಿಯ ತಾಣ ಆಗಬೇಕು. ಮನೆ ಅಂದರೆ ಅಂತಂದರೆ ಮನಸ್ಸಿನ ನೆಮ್ಮದಿಯೇ ಮನೆ ಅಂತೇಳಿ ಕರೆಸ್ಕೊಂಡು ಬಂದಿರುವಂತಹದ್ದು. ಆ ಮನೆಯಲ್ಲಿರುವಂಥವರೆಲ್ಲರೂ ಕೂಡ ಒಂದು ಪ್ರೀತಿ ವಿಶ್ವಾಸದಿಂದ ಸಂತೋಷದಿಂದ ಬದುಕಿದರೆ ಆ ಮನೆಯೇ ಮಂದಿರವಾಗೋದಕ್ಕೆ ಸಾಧ್ಯ ಆಗುವಂತಹದ್ದು. ನಿಮ್ಮ ಮನೆಯೇ ಕೂಡ ದೇವರ ಮಂದಿರ ಆಗುವಂತಹ ರೀತಿಯಲ್ಲಿ ಅದನ್ನು ರೂಪಿಸಿಕೊಂಡಾಗ ಮಾತ್ರ ನಿಮ್ಮಲ್ಲಿ ಯಾವತ್ತೂ ಶಾಶ್ವತವಾದಂತಹ ಸಂತೋಷ, ನೆಮ್ಮದಿ, ತೃಪ್ತಿ ಅನ್ನೋದನ್ನು ತಂದುಕೊಳ್ಳೋದಕ್ಕೆ ಸಾಧ್ಯ ಆಗ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತಾಯಿಯಂದಿರು ಬಂದು ನಿಲ್ಲಿಸಿದಾಗ ತಂದೆಗಿಂತಲೂ ಕೂಡ ತಾಯಿಗೆ 10 ಪಟ್ಟು ನಾವು ಗೌರವ ಹೆಚ್ಚಿಸಬೇಕಂತೆ. ಯಾಕೆಂದರೆ ನಮಗೆ ಜನ್ಮ ಕೊಟ್ಟು ಜೀವ ಕೊಟ್ಟು ಕಾಪಾಡಿ ಎಲ್ಲವನ್ನ ಮಾಡುವಂತಹವಳು ಯಾರಪ್ಪ ಅಂದರೆ ತಾಯಿ ಮಾತ್ರ ಮಾಡುವಂತಹವಳು. ಮತ್ತು ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ದಿವಸ ತಂದೆ ಆದವನ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಆದರೆ ತಾಯಿ ಮಾತ್ರ ಎಲ್ಲವನ್ನ ತ್ಯಾಗ ಮಾಡಿ ಆ ಸೇವೆ ಅನ್ನುವಂಥ ಭಾವನೆ ಎಲ್ಲಿದೆಯಪ್ಪ ಅಂದರೆ ತಾಯಿಂದರಲ್ಲಿ ಮಾತ್ರ ಕಾಣೋದಕ್ಕೆ ಸಾಧ್ಯ ಆಗುವಂಥದ್ದು. ಎಷ್ಟು ಅವ್ರು ಸೇವೆ ಮಾಡ್ತಾರೆ ಅಂದರೆ ಒಂದು ದಿವಸವೂ ಕೂಡ ಅದನ್ನು ನಾವು ಯಾರೂ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಏನೇ ಮಾಡ್ಕೊಳ್ಳಿ ಮುಕ್ತಿ ಕೊಡಪ್ಪ ಭಗವಂತ ಅಂತೇಳಿ ಕೇಳ್ಕೊಳ್ಬೇಕೆ ಹೊರತು ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥ ಕೆಲಸ ಆಗಬಾರ್ದು. ಧರ್ಮ ಅಂದರೆ ಇನ್ನೇನು ಬೇರೇನು